ನಿರಂಜನ್ ನಾಯ್ಕ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತ. ನಮ್ಮ ಕನ್ನಡ ವಿಜಯ ಸೇನೆಯಿಂದ ನೀವು 5,000 ಬಾವುಟಗಳ ಹಂಚ್ತಾ ಇದ್ದೀರಾ, ಅದ್ರ ಬಗ್ಗೆ ತಮ್ಮ ಮಾಹಿತಿ ಕೊಡ್ತೀನಿ. ತುಂಬಾ ಖುಷಿ ಅನ್ಸುತ್ತೆ. ನಮ್ಮ ಕನ್ನಡಿಗರ ವಿಜಯ ಸೇನೆಯ ಈ ಮನೆಗಳ ಮೇಲೆ ಕನ್ನಡ ಬಾವುಟ ಅಭಿಯಾನ ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥದ್ದು ಒಬ್ಬ ಕನ್ನಡಿಗನಾಗಿ ಹೆಮ್ಮೆ ಇದೆ. ಇದು ನನ್ನ ಪರಿಶ್ರಮ ಮಾತ್ರ ಅಲ್ಲ, ಇಡೀ ನನ್ನ ಸಂಘಟನೆಯ ಪ್ರತಿಯೊಬ್ಬರ ಪರಿಶ್ರಮ. ಹಗಲು ರಾತ್ರಿ ಎಂದೇ ನಮ್ಮ ಸಂಘಟನೆ ಪದಾಧಿಕಾರಿಗಳು ಬಾವುಟವನ್ನ ಹೊಲಿದಿದ್ದಾರೆ. ಇದು ಬೇರೆ ಕಡೆಯಿಂದ ತಂದಿರತಕ್ಕಂಥ ಬಾವುಟ ಅಲ್ಲ, ನಮ್ಮ ಸಂಘಟನೆ ಪದಾಧಿಕಾರಿಗಳೇ ಹೊಲಿದಿರ್ತಕ್ಕಂತಹ ಬಾವುಟ. ಈ ಬಾವುಟವನ್ನ ಹೊಲಿಬೇಕಾದ್ರೆ ಪ್ರೀತಿ, ವಾತ್ಸಲ್ಯ, ವಿಶ್ವಾಸ, ಮಮಕಾರ ಮತ್ತು ಮೈಸೂರು ಮಹಾರಾಜರ ತ್ಯಾಗವನ್ನು ನೆನೆಸ್ಕೊಂಡು ನಮ್ಮ ಪದಾಧಿಕಾರಿಗಳು ಒಂದೊಂದೇ ಬಾವುಟವನ್ನು ಸಿದ್ಧಪಡಿಸಿದ್ದಾರೆ. ಇಂತಹ ಬಾವುಟಗಳನ್ನ ಇವತ್ತು ಕನ್ನಡಿಗರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಮೈಸೂರು ಮಹಾರಾಜರ ತ್ಯಾಗವನ್ನ ಸ್ಮರಿಸ್ಕತ್ತ, ಮೈಸೂರು ಮಹಾರಾಜರ ಕೊಡುಗೆಗಳನ್ನ ಸ್ಮರಿಸ್ಕತ್ತ ಏನು ಆಗಸ್ಟ್ 9ನೇ ತಾರೀಕು 1947ರಲ್ಲಿ ಮೈಸೂರು ಸಂಸ್ಥಾನವನ್ನ ಭಾರತದ ಒಕ್ಕೂಟದ ವ್ಯವಸ್ಥೆಗೆ ಯಾವುದೇ ನೀತಿ ನಿಬಂಧನೆಗಳಿಲ್ಲದೆ ತನ್ನ ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳನ್ನ ದಾನ ಮಾಡುವ ಮುಖೇನ ಮೈಸೂರು ಮಹಾರಾಜರು ಇವತ್ತು ಕರ್ನಾಟಕಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕೇವಲ ಕರ್ನಾಟಕಕ್ಕೆ ಮಾತ್ರವಲ್ಲ, ಇಡೀ ಭಾರತ ದೇಶಕ್ಕೆ ಮಾದರಿಯಾಗಿದ್ದಾರೆ. ಅಂತ ದಿನವನ್ನ ನಮ್ಮ ಕನ್ನಡಿಗರ ವಿಜಯ ಸೇನೆ ಮನೆಗಳ ಮೇಲೆ ಕನ್ನಡ ಬಾವುಟ ಅಭಿಯಾನವನ್ನ ಮಾಡ್ತಾ ಇದ್ದೇವೆ. ಕಳೆದ ವರ್ಷವೂ ಸಹ ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಮುಂದ್ಗಡೆ ಮಾಡಿದ್ದು, ಈ ವರ್ಷ ರಾಣಿ ಚೆನ್ನಮ್ಮ ದೇವಿಯ ಒಂದು ಪುತ್ಥಳಿ ಮುಂದೆ ಮಾಡ್ತಾ ಇದೆ. ಇದು ಉದ್ದೇಶ ಇಷ್ಟೇ, ಕನ್ನಡಿಗರು ಮಾಡಿದಂತಹ ತ್ಯಾಗವನ್ನ, ಕನ್ನಡಿಗರು ಮಾಡಿದಂತಹ ಕೆಲಸಗಳನ್ನ ಸ್ಮರಿಸುವಂತದ್ದು ನಮ್ದು ಆಗ್ಬೇಕು, ಸಂಘಟನೆಗಳದಾಗ್ಬೇಕು. ನನ್ನ ಆಸೆ ಇಷ್ಟೇ, ಇವತ್ತೇನು ಒಂದು 10 ಸಂಘಟನೆಗಳು ಸೇರ್ಕೊಂಡು ಮನೆಗಳ ಮೇಲೆ ಕನ್ನಡ ಬಾವುಟ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಮುಂದಿನ ವರ್ಷ ಇದೊಂದು ಆಗಸ್ಟ್ 9 ಅಂತ ಹೇಳಿದ್ರೆ ನವೆಂಬರ್ಗಿಂತ ದೊಡ್ಡ ಹಬ್ಬ ಆಗಿ ಇಡೀ ರಾಜ್ಯದಲ್ಲಿ ಬೆಳಗಬೇಕೆನ್ನುವಂಥದ್ದು ನಮ್ಮ ಕನ್ನಡಿಗರ ವಿಜಯ ಸೇನೆಯ ಒಂದು ಆಶಯ. ನಮಸ್ಕಾರ. ಬೆಂಗಳೂರಲ್ಲಿ ಮಾತ್ರ ಮಾಡ್ತಾ ಇದ್ರೆ ಟೋಟ್ ಕರ್ನಾಟಕ ಮಾಡ್ತಾ ಇದ್ರೆ ಎಲ್ಲೆಲ್ಲಿ ಮಾಡ್ತಾ ಇದ್ದೀರಾ ಅಂತ? ಮೇಡಮ್, ನಾವಿವಾಗ ಬೆಂಗಳೂರು ಮಾತ್ರವನ್ನ ನಾವು ಕೇಂದ್ರೀಕರಿಸಿದ್ದೇವೆ. ಮುಂದಿನ ಬಾರಿ ಚಾಮರಾಜನಗರ, ಬೆಳಗಾವಿ, ಹುಬ್ಳಿ, ಚಾಮರಾಜನಗರದಿಂದ ಬೆಳಗಾಂವರೆಗೂ ಸಹ ಮುಂದಿನ ವರ್ಷದಲ್ಲಿ ಎಲ್ಲಾ ಜಿಲ್ಲಾವಾರ ಘಟಕಗಳಲ್ಲಿ ಮಾಡುವಂತಹ ಕೆಲಸವನ್ನ ನಮ್ಮ ಕನ್ನಡಿಗರ ವಿಜಯ ಸೇನೆ ಮಾಡ್ತದೆ. ಮೇಡಮ್, ಕನ್ನಡ ಹೋರಾಟಗಾರರು ಬರೀ ಎಲ್ಲ ಹೋರಾಟ ಮಾಡೇ ತಗೋಬೇಕಾ ಅಂತ? ಏನಾದ್ರೂ ದಿನಗಳು ತಗೊಳ್ಳೋದಾಗ್ಲಿ, ಭಾಷೆ ಬಗ್ಗೆ ಆಗ್ಲಿ, ಎಲ್ಲಾನು ಬರೀ ಹೋರಾಟದಲ್ಲೇ ತಗೋಬೇಕಾ ಅಂತ? ಎಲ್ಲೋ ಒಂದು ಕಡೆ ಇವತ್ತು ಕನ್ನಡ ಪರ ಹೋರಾಟಗಾರರು ಹೋರಾಟದ ಮುಖ್ಯನವನ್ನೇ ಪಡೆದುಕೊಳ್ಬೇಕಾಗ್ತದೆ. ಯಾಕೆಂತಂದ್ರೆ ನಮ್ಮ ಮಣ್ಣಿನ ಗುಣ ಅಂತಿದ್ದು, ಯಾವಾಗ ಕನ್ನಡಿಗನ ಕಿಚ್ಚು ಕೇಳುತ್ತದೆ ಅವಾಗ ಹೋರಾಟ ಮಾಡೋದು ಸರ್ವೇ ಸಾಮಾನ್ಯ. ಪ್ರತಿಯೊಂದನ್ನು ಸಹ ಹೋರಾಟವೇ ಕಟ್ಟ ಕಡೆಯ ಸಾಧನ ಅಂತೇಳಿ ಹಿರಿಯರು ಹೇಳಿದ್ದಾರೆ. ಯಾವುದು ಸಹ ಹೋರಾಟವಿಲ್ಲದೆ ಇವತ್ತು ಬರೋದಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡಿದಂತ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟ ಮಾಡಬೇಕಾಗ್ತದೆ. ಕನ್ನಡ ನಿರಂತರ. ಇವತ್ತು ಹೋರಾಟಗಾರ ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕನ್ನಡವನ್ನ ಬೂತ್ ಕನ್ನಡಿಯಾಗಿ ಹುಡುಕುವಂತಹ ಕೆಲಸವನ್ನ ಒಂದಷ್ಟು ಜನ ಮಾಡ್ತಾ ಇದ್ರು. ಕನ್ನಡ ಪರ ಹೋರಾಟಗಾರರು ಶಾಶ್ವತವಾಗಿ ಹೋರಾಟವನ್ನ ಮಾಡ್ತಾ ಇರ್ತವೆ. ನೆಲ, ಜಲ, ಭಾಷೆಗೆ ಧಕ್ಕೆ ಬಂದಾಗ ನಮ್ಮ ಹೋರಾಟ ಶತಸಿದ್ಧ, ನಮ್ಮ ಹೋರಾಟ ಉಗ್ರ, ನಮ್ಮ ಹೋರಾಟ ಬೆಂಕಿ. ಸರ್ಕಾರಕ್ಕೆ ಇದು ದಿನಾಚರಣೆ ಬಗ್ಗೆ ಏನಾದ್ರು ಹೇಳೋದಾದ್ರೆ ನೀವೇನಂತ ಹೇಳ್ತೀರಾ ಅಂತ? ಖಂಡಿತ ಮೊನ್ನೆ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೇನೆ. ದೇಶಕ್ಕೆ ಕೊಡುಗೆ ಕೊಟ್ಟಂತಹ ಮಹಾರಾಜರ ತ್ಯಾಗದ ದಿನವನ್ನ ತಾವು ಒಂದು ದಿನವನ್ನಾಗಿ ಘೋಷಣೆ ಮಾಡಲೇಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತೇನೆ. ಹೇಗೆ ಒಬ್ಬ ಚಿತ್ರನಟ ಸತ್ರೆ ಆತನ ಒಂದು ದಿನವನ್ನು ಮಾಡ್ತೀರಿ, ಹಾಗೂ ಮತ್ತೊಬ್ರು ಯಾರಾದ್ರೂ ತೀರ್ಕೊಂಡ ಸಂದರ್ಭದಲ್ಲಿ ಅವರ ಒಂದು ವಿಶೇಷ ದಿನವಂತ ಮಾಡ್ತೀರಿ, ಹಾಗೇನೆ ಆಗಸ್ಟ್ 9ನೇ ತಾರೀಕನ್ನು ಸಹ ಮನೆಗಳ ಮೇಲೆ ಕನ್ನಡ ಬಾವುಟ ಅನ್ನುವಂತಹ ದಿನಾಚರಣೆಯನ್ನ ಘೋಷಣೆ ಮಾಡಿ ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಮೇಡಮ್, ಎಲ್ಲರಿಗೂ ನಮಸ್ಕಾರ. ಆಗಸ್ಟ್ 9ನೇ ತಾರೀಕು ಪ್ರತಿಯೊಬ್ಬ ಕನ್ನಡಿಗನು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತ ದಿನ. ಮೈಸೂರು ಮಹಾರಾಜರಾದಂತ ಮನ್ಮಹಾರಾಜ ಜಯಚಾಮರಾಜ ಒಡೆಯರು ಇದೇ ಆಗಸ್ಟ್ 9ನೇ ತಾರೀಕು ತಮ್ಮ ಚರಾಚರ ಆಸ್ತಿಯನ್ನೆಲ್ಲ ಅನ್ಕಂಡೀಷನಲ್ ಆಗಿ ಯಾವುದೇ ಷರತ್ತುಗಳಿಲ್ಲದೆ ಕೇಂದ್ರ ಸರ್ಕಾರಕ್ಕೆ ಉಚಿತವಾಗಿ ಬಿಟ್ಟುಕೊಟ್ಟಂತ ದಿನ. ಅಯ್ಯೋ, ಎಲ್ರು ಬಿಟ್ಟುಕೊಟ್ರಲ್ಲಪ್ಪ, ಅಲ್ಲಲ್ಲೇ ಹೆಚ್ಚಿಗಾರಿಕೆ ಅಂತ ನೀವು ಕೇಳ್ಬೋದು. ಮೊದಲು ಸ್ವಾತಂತ್ರ್ಯ ದಿನಾಚರಣೆ ಇದ್ದಿದ್ದು ಜನವರಿ 9th 1947 ಇದ್ದಿದ್ದು, ಆಗಸ್ಟ್ 15 ಇರ್ಲಿಲ್ಲ. ಲಾರ್ಡ್ ಮೌಂಟ್ ಬ್ಯಾಟನ್ ಜನವರಿ ತಿಂಗಳಲ್ಲಿ ಸ್ವತಂತ್ರ ಕೊಟ್ಬಿಟ್ಟು ನಾವು ಭಾರತ ಬಿಟ್ಟು ಹೋಗೋಣ ಅಂತ ನಿರ್ಧಾರ ಮಾಡಿದಂತ ಕಾಲದಲ್ಲಿ ಭಾರತದಲ್ಲಿದ್ದಂತ 565 ಸಂಸ್ಥಾನಗಳಿಗೆ ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ ಅಂತ ಒಂದು ಕಾನೂನನ್ನ ತಂದು ಅದಕ್ಕೆ ಎಲ್ಲರೂ ಸೈನ್ ಹಾಕಿ ನಾವು ಭಾರತವನ್ನ ಬಿಟ್ಟು ಹೋಗ್ತೀವಿ ಅಂತ ಮೌಂಟ್ ಬ್ಯಾಟನ್ ಹೇಳ್ತಾನೆ. ಆದರೆ ಭಾರತದಲ್ಲಿದ್ದ ಯಾವುದೇ ರಾಜ ಮಹಾರಾಜರುಗಳು ಅದಕ್ಕೆ ಸೈನ್ ಹಾಕಲ್ಲ. ಯಾರಿಗೂ ತಮ್ಮ ರಾಜತ್ವವನ್ನ, ಆಸ್ತಿಯನ್ನ, ಅಂತಸ್ತನ್ನ, ಅರಮನೆಯನ್ನ ಬಿಟ್ಕೊಡೋದಕ್ಕೆ ಮನಸ್ಸಿರೋದಿಲ್ಲ. ಲಾರ್ಡ್ ಮೌಂಟ್ ಬ್ಯಾಟನ್ ಎಣಿಕೆ ತಪ್ಪಾಗುತ್ತೆ. ಜನವರಿಯಿಂದ ಫೆಬ್ರವರಿಗೆ ಹೋಗುತ್ತೆ, ಫೆಬ್ರವರಿಯಿಂದ ಮಾರ್ಚಿಗೆ ಹೋಗುತ್ತೆ, ಏಪ್ರಿಲ್, ಮೇ, ಜೂನ್, ಜುಲೈ ಹಿಂಗೆ ಮುಂದಕ್ಕೆ ಹೋಗುತ್ತೆ. ಆದ್ರೂ ಯಾವುದೇ ರಾಜ ಮಹಾರಾಜರಿಗೆ ಸ್ವಾತಂತ್ರ್ಯ ತಗೊಂಡ್ಬರೋದೇ ಇಷ್ಟ ಇರೋದಿಲ್ಲ. ಪ್ರಜಾಪ್ರಭುತ್ವ ಬೇಕು ಅಂತ ಅವ್ರಿಗೆ ಅನ್ಸೇ ಇರೋದಿಲ್ಲ. ನಮ್ಗೆ ಯಾಕಪ್ಪ ಪ್ರಜಾಪ್ರಭುತ್ವ, ನಾವು ಚೆನ್ನಾಗಿದ್ದೀವಿ ಈಗ ಅಂತ ಎಲ್ಲ ಕೂತಿರ್ತಾರೆ. ಇಂಥ ಕಾಲದಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ಗೆ ಅವ್ರಿಗೆ
ಬೇಸರವಾಗಿ ಅವನಂತಾನೆ ಈ ಭಾರತವೆಂದಿಗೂ ಉದ್ಧಾರವಾಗಲಾರದು, ನಾವು ಹಂಗೆ ಹೊರಟೋಗೋಣ ಲಂಡನ್ಗೆ ನಡೀರಿ ಅಂತಾನೆ. ಇದನ್ನೆಲ್ಲ ನೋಡ್ತಾ ಇದ್ದಂತ ಮೈಸೂರಿನ ಮಹಾರಾಜರಾದಂತ ಮಹಾರಾಜ ಜಯಚಾಮರಾಜ ಒಡೆಯರು ಯಾವುದೇ ಷರತ್ತುಗಳಿಲ್ಲದೆ ಆಗಸ್ಟ್ 9ನೇ ತಾರೀಕು ತಮ್ಮ ಬಳಿ ಇದ್ದಂತ 30 ಅರಮನೆಗಳ ಸಹಿತ ಎಲ್ಲ ಆಸ್ತಿಯನ್ನ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಷರತ್ತುಗಳಿಂದ ಬಿಟ್ಕೊಡಲಾಗಿ ಸಂತುಷ್ಟಗೊಂಡಂತ ಲಾರ್ಡ್ ಮೌಂಟ್ ಬ್ಯಾಟನ್ 15ನೇ ತಾರೀಕು ಸ್ವಾತಂತ್ರ್ಯ ದಿನ ಅಂತ ನಿರ್ಧಾರ ಮಾಡ್ತಾರೆ. ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ನಾವು ಕನ್ನಡಿಗರು. ಭಾರತದ ಸ್ವಾತಂತ್ರ್ಯ ದಿನಾಂಕವನ್ನ ನಿಗದಿಪಡಿಸಿದ್ದು ನಾವು ಕನ್ನಡಿಗರು. ಭಾರತವನ್ನ ಬ್ರಿಟಿಷರಿಂದ ಕೊನೆಯದಾಗಿ ಮುಕ್ತಿಗೊಳಿಸಿದ್ದು ನಾವು ಕನ್ನಡಿಗರು. ಅದಕ್ಕೆ ಕಾರಣಕರ್ತರಾದವರು ಪುಣ್ಯಾತ್ಮನ ಮಹಾರಾಜ ಜಯಚಾಮರಾಜ ಒಡೆಯರು. ಅದು ಈ ಆಗಸ್ಟ್ 9ನೇ ತಾರೀಕು. ಹಾಗಾಗಿ ಇನ್ನೊಂದು ವಾರಕ್ಕೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೀವಿ. ಇವತ್ತಿಂದ ನೀವು ನೆನ್ಪಿಟ್ಕೊಳ್ಳಿ, ಯಾರ್ಯಾರು ಮುಂದಿನ ವಾರ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲಿ ಮಾಡ್ತೀರಾ, ಸ್ಕೂಲು, ಶಾಲಾ ಕಾಲೇಜುಗಳಲ್ಲಿ, ನಿಮ್ಮ ಆಫೀಸ್ಗಳಲ್ಲಿ ಎಲ್ಲೇ ಮಾಡಿದ್ರು ಸ್ವತಂತ್ರ ದಿನಾಚರಣೆ ಮಾಡುವಾಗ ನೀವು ಗಾಂಧಿ ನೆಹರು ಫೋಟೋ ಇಡ್ತೀರಾ, ಅದರ ಮಧ್ಯದಲ್ಲಿ ಮಹಾರಾಜರ ಫೋಟೋ ಇಟ್ಟು ಪೂಜೆ ಮಾಡಿ. ಕನ್ನಡಿಗರು ಮಹಾರಾಜರನ್ನ ಸ್ವತಂತ್ರ ದಿನದಂದು ಕೂಡ ನೆನೆಸಿಕೊಳ್ಳಬೇಕಿದೆ. ಯಾಕೆಂದ್ರೆ ನಾವು ಯಾವತ್ತು ಸ್ವತಂತ್ರ ದಿನ ಆಚರಣೆ ಮಾಡ್ತಾ ಇದೀವೋ ಆ ದಿನಾಂಕವನ್ನು ತಂದು ಕೊಟ್ಟಂತ ಪುಣ್ಯಾತ್ಮ ಮಹಾರಾಜ ಜಯಚಾಮರಾಜ ಒಡೆಯರು. ಹಾಗಾಗಿ ಆಗಸ್ಟ್ 9ರ ಮಹತ್ವ ತುಂಬಾ ಇದೆ. ಪ್ರತಿ ವರ್ಷ ಇದನ್ನ ನಾವು ಆಚರಣೆ ಮಾಡ್ಕೊಂಡ್ ಬರ್ಬೇಕು. ಎಲ್ಲಿವರೆಗೂ ಆಚರಣೆ ಮಾಡ್ಕೊಂಡ್ ಬರ್ಬೇಕು ನಾವು? ಈ ನಮ್ಮ ಆಚರಣೆ ಸರ್ಕಾರಕ್ಕೆ ಮುಟ್ಟಿ ಸರ್ಕಾರದಿಂದ ಅಧಿಕೃತವಾಗಿ ಆಗಸ್ಟ್ 9ನೇ ತಾರೀಕು ತ್ಯಾಗದ ದಿನ ಅಂತ ಘೋಷಣೆಯಾಗಿ ಎಲ್ಲ ಕನ್ನಡಿಗರನ್ನ ಒಂದ್ ಕಡೆ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋವರೆಗೆ ನಾವು ಈ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬರ್ಬೇಕು. ಕನ್ನಡಿಗರ ವಿಜಯ ಸೇನೆ ಇದನ್ನ ಮೊದಲು ಸಾರಿ ಮಾಡಿದಾಗ ನಾವು ಪುಟ್ಟಣ ಎಲ್ಲ ಸೇರಿ ಒಂದು 50-100 ಜನ ಇದ್ರು. ಇವತ್ತು ಸಾವಿರಾರು ಜನ ಇವತ್ತು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಎಲ್ಲ ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರು ಮನೆಮನೆಗೆ ಕನ್ನಡ ಬಾವುಟ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಇದು ಮುಂದಿನ ವರ್ಷ ಈ ಕನ್ನಡಿಗರ ವಿಜಯ ಸೇನೆಯಿಂದ 50,000 ಬಾವುಟ ಆಗ್ಲಿ, 5 ಲಕ್ಷ ಬಾವುಟ ಆಗ್ಲಿ, ಕೋಟ್ಯಂತರ ಜನ ತಮ್ಮ ಮನೆಗಳ ಮೇಲೆ ಕನ್ನಡ ಬಾವುಟವನ್ನ ಹಾರಿಸುವಂತೆ ಆಗಲಿ. ಇದು ನಮ್ಮೆಲ್ಲರ ಉದ್ದೇಶ. ಆಗಸ್ಟ್ 9ನೇ ತಾರೀಕು ನಾವೆಲ್ಲ ಭಕ್ತಿಯಿಂದ ನೆನೆಯುವಂತ ದಿನ. ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಮುಂಚೆ ಮನೆಯಲ್ಲಿ ನಮ್ಮ ಜಯಚಾಮರಾಜ ಒಡೆಯರ್ ಫೋಟೋ ಇಟ್ಟು ದೀಪ ಹಚ್ಚಿ ಒಂದಿಷ್ಟು ಸಜ್ಜಿಗೆ ಮಾಡಿ 4 ಜನಕ್ಕೆ ಕೊಟ್ಬಿಟ್ಟು ಬಂದು ಈ ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅದಾಯ್ತಾ? ಎಲ್ಲರಿಗೂ ನಮಸ್ಕಾರ. ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಸಂತಂತಿಹರನ್ನು ಬಡಿದು ಎಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಹೋಲಿಸು. ರಾಷ್ಟ್ರಕವಿ ಕುವೆಂಪು ಅವರ ಈ ವಾಣಿಯನ್ನ ಸ್ಮರಿಸಿಕೊಂಡು ಕನ್ನಡಿಗರ ತ್ಯಾಗದ ದಿನವನ್ನ ಇವತ್ತು ಜಾಗೃತಿ ಮೂಲಕ ನಾಡಿನಾದ್ಯಂತ ಪಸರಿಸುತ್ತಿರುವಂತಹ ಕನ್ನಡದ ಬಾವುಟ, ಕನ್ನಡಿಗರ ತ್ಯಾಗದ ದಿನಾಚರಣೆ ಶುಭ ಸಂದರ್ಭದಲ್ಲಿ ಆಗಮಿಸಿರುವಂತಹ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯಮಾನ್ಯರೇ, ಕನ್ನಡ ಪರ ಹೋರಾಟಗಾರರೇ, ಸಾಹಿತಿಗಳೇ ಮತ್ತು ಕಲಾವಿದರೇ, ಕನ್ನಡಿಗರು ಯಾವತ್ತೂ ತ್ಯಾಗದ ದಿನ, ತ್ಯಾಗವನ್ನ ಅಳವಡಿಸಿಕೊಂಡಂತ ದಿನ, ಶೌರ್ಯಕ್ಕೆ ಹೆಚ್ಚಾದಂತ ದಿನ, ಸಮಾಜಮುಖಿಯಾಗಿ ಕೆಲಸ ಮಾಡಿದಂತವರು ನಮ್ಮ ಕನ್ನಡಿಗರು. ಇವತ್ತು ಪ್ರಾತಸ್ಮರಣೀಯರಾಗಿರುವಂತ ಜಯಚಾಮರಾಜ ಒಡೆಯರವರನ್ನ ಇವತ್ತು ಸ್ಮರಣೆ ಮಾಡುವಂತ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಕನ್ನಡಿಗರ ವಿಜಯ ಸೇನೆ ಮಾಡ್ತಾ ಇದೆ. ಇವತ್ತು ವಿಜಯ್ ಕುಮಾರ್ ಆಗಿರ್ಬೋದು, ಮೋಹನ್ ಕುಮಾರ್ ಆಗಿರ್ಬೋದು, ಮತ್ತೆ ಎಲ್ಲ ಸಂಘಟನೆ ಕಾರ್ಯಕರ್ತರು ಈ ಕಾರ್ಯಕ್ರಮವನ್ನ ಸಂಘಟಿಸುವ ಮೂಲಕ ಭಾರತದ ಒಕ್ಕೂಟಕ್ಕೆ ಬಲವಾದಂತ ಶಕ್ತಿಯನ್ನ ತುಂಬಿದವರು ಯಾರು ಇದ್ರೆ ಅದು ಮೈಸೂರು ಮಹಾಸಂಸ್ಥಾನ. ಆ ಸಂಸ್ಥಾನದ ಎಲ್ಲರನ್ನ ನಾವು ಇವತ್ತು ಸ್ಮರಣೆ ಮಾಡ್ಬೇಕಾಗ್ತದೆ. ಬಂಧುಗಳೇ, ಇವತ್ತು ನಾವು ಎಲ್ಲವನ್ನ ತ್ಯಾಗ ಮಾಡಿದೀವಿ, ಆದರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಇವತ್ತು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೇವೆ. ಈ ಒಕ್ಕೂಟ ಬಲಿಷ್ಠರಾಗಬೇಕಾದ್ರೆ ಕನ್ನಡಿಗರ ಹಕ್ಕನ್ನ ನಾವು ಇವತ್ತು ಪ್ರತಿಪಾದಿಸಬೇಕಾಗ್ತದೆ. ಕನ್ನಡಿಗರ ಧ್ವನಿಯನ್ನ ವಿಶ್ವ ಮಟ್ಟದಲ್ಲಿ ಆಚರಿಸಬೇಕಾಗ್ತದೆ. ಭಾರತದ ಒಕ್ಕೂಟದಲ್ಲಿ ಕರ್ನಾಟಕಕ್ಕೆ ಮಾನ್ಯತೆಯನ್ನ ನಾವು ಕೊಡ್ಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಕನ್ನಡಿಗರು ಜಾಗೃತರಾಗಬೇಕಾಗ್ತದೆ. ಇವತ್ತು ಧರ್ಮೇಂದ್ರ ಕುಮಾರ್ ಅವರು ಸಹ ಹೇಳಿದಂತೆ ಇವತ್ತು ನಮ್ಮಲ್ಲಿ ಇತಿಹಾಸ ಪ್ರಜ್ಞೆಯನ್ನ ನಾವು ಮೂಡಿಸಬೇಕಾಗ್ತದೆ. ಕಾರಣ ಇಷ್ಟೇ, ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಮುನ್ನುಡಿ ಬರೆದಂತವರು ಕನ್ನಡಿಗರು. ಇವತ್ತು ವೀರಾಣಿ ಕಿತ್ತೂರು ಚೆನ್ನಮ್ಮನವರ ಪ್ರತಿಮೆ ಮುಂದೆ ನಾವಿದ್ದೀವಿ. ಸಂಗೊಳ್ಳಿ ರಾಯಣ್ಣ ನನ್ನ ಸ್ಮರಣೆ ಮಾಡಬೇಕಾಗ್ತದೆ. ಅದೇ ರೀತಿ ರಾಣಿ ಹಬ್ಬಕ್ಕನ್ನ ಸ್ಮರಣೆ ಮಾಡಬೇಕಾಗ್ತದೆ. ನಮ್ಮ ನಾಡಿನಲ್ಲಿ ಅನೇಕರು ಭಾರತದ ಸ್ವಾತಂತ್ರ್ಯ ಚಳವಳಿಗೆ ತಮ್ಮದೇ ಆದಂತ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಕನ್ನಡಿಗರು ಕೊಟ್ಟಂತ ಕೊಡುಗೆ ಇವತ್ತು ಅಳಿಸುವಂತ ವ್ಯವಸ್ಥೆ ಆಗ್ತಾ ಇದೆ. ಇವತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಹೆಸರನ್ನ ನಾವು ಹೇಳ್ತೀವಿ. ಅದಕ್ಕಿಂತ ಮುಂಚೆ 37 ವರ್ಷಗಳ ಹಿಂದೆನೆ ಕಿತ್ತೂರು ರಾಣಿ ಚೆನ್ನಮ್ಮ ಡ್ಯಾಕ್ರನ್ನು ಸೋಲಿಸಿ ಇಂಗ್ಲಿಷ್ ಅವರು ಸೋಲಿಸಿದಂತವರು
ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ, ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ವಿಶ್ವದಲ್ಲಿ ನಾವು ಇವತ್ತು ಭೂಪಟದಲ್ಲಿ ನೋಡಕ್ ಸಾಧ್ಯ ಆಗ್ತಾ ಇಲ್ಲ. ಅದೇ ರೀತಿ ಭಾರತ ಒಕ್ಕೂಟಕ್ಕೆ ಮೈಸೂರು ಸಂಸ್ಥಾನವನ್ನ ವಿಲೀನ ಮಾಡಿ ತ್ಯಾಗ ಮಾಡಿದಂತ ಜಯಚಾಮರಾಜೇಂದ್ರ ಒಡೆಯರ್ನ ಇವತ್ತು ನಾವು ಸ್ಮರಣೆ ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರ ಈ ಮೂಲಕ ಅವ್ರನ್ನ ಸ್ಮರಣೆ ಮಾಡುವುದರ ಮೂಲಕ ಈ ನಾಡಿನ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. 1956ರಲ್ಲಿ ಭಾಷಾವಾರ ಪ್ರಾಂತ್ಯ ಆಗ್ತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅನೇಕ ಜನ ಅನೇಕ ರೀತಿಯ ಕನ್ನಡದ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಗೆಳೆಯರು ಒಂದು ಮಾತಾಡಿದ್ರು, ಮೈಸೂರು ಮಹಾರಾಜರ ಬಗ್ಗೆ, ಒಡೆಯರವರ ಬಗ್ಗೆ ಒಂದು ಮಾತನಾಡ್ತಾ ಅವರಿಂದ ಇವತ್ತು ಈ ನಾಡು ಉಳಿದಿದೆ ಅನ್ನುವಂತ ಮಾತನ್ನ ಹೇಳಿದ್ರು. ಬಹುಶಃ ನನಗೆ ಹೆಮ್ಮೆ ಅನ್ಸುತ್ತೆ, ಆ ಜಿಲ್ಲೆಯಿಂದ ಬಂದಂತವನಿಗೆ ನನ್ಗೆ ಎಷ್ಟು ಖುಷಿ ಇರ್ಬೇಕು ನೀವು ಮಾತಾಡುವಾಗ. ಹಾಗಾಗಿ ಯಾಕೆಂತ ಹೇಳಿದ್ರೆ ಅವನ್ನೆಲ್ಲ ನಾವು ನೆನಪು ಮಾಡ್ಕೋಬೇಕು. ಇವತ್ತು ಈ ಮನೆ ಮನೆಗೆ ಬಾವುಟವನ್ನು ಹಂಚುವಂತ ಕೆಲಸವನ್ನು ತಾವು ಮಾಡ್ತಾ ಇದ್ದೀವಿ. ಇದು ಇಡೀ ನಾಡಿನ ಎಲ್ಲರ ಮನಸ್ಸಲ್ಲಿ ಬರಬೇಕು. ನನ್ನ ಮನೆಯಲ್ಲಿ ನಾನು ಕನ್ನಡ ಬಾವುಟವನ್ನು ಹಾರಿಸ್ಕೊಳ್ತೀನಿ, ಇದು ಕನ್ನಡ ನಾಡು ಅನ್ನೋದನ್ನ ಎಲ್ಲರೂ ಅರ್ಥಕೋಬೇಕು. ಬಲವಂತವಾಗಿ ಯಾರಿಗೂ ಕೂಡ ನಾವು ಹೇಳಬಾರ್ದು. ಹಾಗಾಗಿ ಇವತ್ತು ನಾನು ಕರ್ನಾಟಕದ ಕನ್ನಡಿಗರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ, ಇದು ಹೇಳ್ಕೊಂಡು ಮಾಡಿಸ್ಕೊಳ್ಳೋ ಕೆಲಸ ಅಲ್ಲ, ಇದು ಸ್ವಾಭಿಮಾನದಿಂದ ಬರ್ಬೇಕಾದಂತ ಮಾತು. ಗೆಳೆಯರೇ, ಭಾಷಾವಾರ ಪ್ರಾಂತ್ಯಗಳಾಯ್ತು. ಕರ್ನಾಟಕದಲ್ಲಿ ಕನ್ನಡ ಎಷ್ಟು ಬೆಳಿಬೇಕಾಗಿತ್ತು ಅಷ್ಟು ಬೆಳೆಯಲಿಲ್ಲ. ಇದು ದುರಂತ. ಅದಕ್ಕೆ ಇಲ್ಲಿವರೆಗೂ ಕೂಡ ನಾವು ಈ ಕನ್ನಡ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದಕ್ಕೆ ಕಾರಣ ಯಾರು ಕಾರಣ? 56ರಿಂದ ಈ ನಾಡನ್ನ ಆಳ್ಕೊಂಡು ಬಂದ್ರಂತಲ್ಲ, ಅಂತಹ ಮುಟ್ಟಾಡ್ರಿಂದ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟ ನಡೀತಾ ಇದೆ. ಅವರು ಮನಸ್ಸು ಮಾಡಿದ್ರೆ ತಮಿಳುನಾಡು, ಕೇರಳ, ಆಂಧ್ರ, ಮಹಾರಾಷ್ಟ್ರ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಭಾಷೆಯ ಸಂಸ್ಕೃತಿ ಎಷ್ಟು ಮಟ್ಟಿಗೆ ಬೆಳೆದಿದ್ದಾರೆ, ಅಲ್ಲಿಯ ಭಾಷೆಯ ಜನ ಎಷ್ಟು ಮಟ್ಟಿಗೆ ಬೆಳೆದಿದ್ದಾರೆ, ಆದ್ಯತೆಯನ್ನ ಯಾರು ಕೊಟ್ಟಿದ್ದಾರೆ, ಅದನ್ನೆಲ್ಲ ನಾವು ಆಲೋಚನೆ ಮಾಡಬೇಕು. ಕರ್ನಾಟಕದಲ್ಲಿ ಅಂತ ಕೆಲಸವನ್ನ ಯಾರು ಕೂಡ ಮಾಡಲಿಲ್ಲ. ನಾನು ಯಾವ ಪಕ್ಷದ ಪರವಾಗಿ ವಿರೋಧವಾಗಿ ಮಾತಾಡಲ್ಲ. ಅಲ್ಲಿಂದ ಇಲ್ಲಿವರೆಗೆ ಯಾರು ರಾಜ್ಯವನ್ನು ಆಡಳಿತ ಮಾಡ್ಕೊಂಡು ಬಂದ್ರೋ ಅವರೆಲ್ಲರೂ ಇವತ್ತು ಕಾರಣ ಆಗ್ತಾರೆ. ಬಹುಶಃ ಇವತ್ತು ಬೆಳಗ್ಗೆ ಪತ್ರಿಕೆ ನಾನು ನೋಡಿದೆ. ಮೊನ್ನೆ ನಾನು ಮತ್ತು ಶಿವರಾಮೇಗೌಡರು ವಿಧಾನಸೌಧದಲ್ಲಿ ಕನ್ನಡವನ್ನ ದ್ವಿಭಾಷೆಯನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು, ದ್ವಿಭಾಷಾ ಸೂತ್ರವನ್ನ ತರಬೇಕು ಅಂತ ಹೇಳ್ಬಿಟ್ಟು ನಾವು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟರು. ಕ್ಯಾಬಿನೆಟ್ ನಲ್ಲಿಟ್ಟು ಕೂಡಲೇ ಮಾಡ್ತೀನಿ ಅಂತ ಭರವಸೆಯನ್ನ ಕೊಟ್ಟರು. ಇವತ್ತು ಬೆಳಿಗ್ಗೆ ಪತ್ರಿಕೆ ಪ್ರಜಾವಾಣಿಯನ್ನ ನೋಡಿದಾಗ ಖುಷಿ ಆಯ್ತು. ಅನೇಕ ಜನ ಹಿರಿಯರು ಈಗಾಗಲೇ ಅದನ್ನ ಯಾವ ರೀತಿ ರೂಪರೇಷೆಗೊಳಿಸಬೇಕು ಅಂತ ಹೇಳಿ ಅವರಿಗೆ ಮನವಿಯನ್ನ ಕೊಟ್ಟಿದ್ದಾರೆ. ಪ್ರಜಾವಾಣಿ ಪತ್ರಿಕೆಯಲ್ಲಿ ಮುಂಪಕದಲ್ಲಿ ಬಂದಿದೆ. ಇದು ಒಂದು ಸಂತೋಷದ ದಿನ ಅಂತ ನಾವೆಲ್ಲರೂ ಕೂಡ ಖುಷಿ ಪಡೋಣ. ದ್ವಿಭಾಷಾ ಸೂತ್ರ ಆಗ್ಬೇಕು, ಕನ್ನಡಕ್ಕೆ ಆದ್ಯತೆ ಸಿಗಲೇಬೇಕು, ಕನ್ನಡಿಗರಿಗೆ ಆದ್ಯತೆ ಸಿಗಲೇಬೇಕು. ಅದೆಷ್ಟೋ ಹೋರಾಟ ಮಾಡಿದ್ದೀನಿ. ಬಹುಶಃ ಆ ಹೋರಾಟದಲ್ಲಿ ನನಗೆ ಖುಷಿ ಇದೆ, ಸಂತೋಷ ಇದೆ. ಯಾವ ರೀತಿ ಹೋರಾಟ ಮಾಡಿದ್ದೀವಿ ಅಂತ ಹೇಳಿದ್ರೆ, ಸ್ನೇಹಿತರೆ, ಇವತ್ತಿನ ಹೋರಾಟಗಳನ್ನ ನೋಡ್ತಾ ಇದ್ರೆ ಎಲ್ಲರೂ ಹಾದಿ ತಪ್ತಾ ಇದ್ದಾರೆ. ತಮ್ಮ ಸ್ವಂತ ಬೆಳವಣಿಗೆಗೆ, ತಮ್ಮ ಹಿತಾಸಕ್ತಿಗೋಸ್ಕರ ಇವತ್ತು ಕನ್ನಡದ ಬಾವುಟವನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಒಂದು ಕಾಲದಲ್ಲಿ ಬೆಳಗಾಂನಲ್ಲಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಇವತ್ತು ನಾನು ಅವರನ್ನ ನೆನೆಸ್ಕೊಳ್ಳೇಬೇಕು. ಇತ್ತೀಚಿನ ದಿನಗಳಲ್ಲಿ ಅವರು ನಿಧನರಾಗಿದ್ದಾರೆ. ಅವರೇ ನಮ್ಮ ಉದಯ್ ಗರುಡಾಚಾರ್ಯ ಅವರ ತಂದೆ ಗರುಡಾಚಾರ್ಯ ಅವರು. ಅವತ್ತು ಡಿಜಿ ಆಗಿದ್ರು. ಬೆಳಗಾಂನಲ್ಲಿ ಪೊಲೀಸ್ನವರ ಮೇಲೆ, ಕನ್ನಡದ ಶಾಲೆಗಳ ಮೇಲೆ, ಕನ್ನಡಿಗರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ನಡೀತಾ ಇದ್ದನ್ನ ಖಂಡಿಸಿ ಅವತ್ತು ಬೆಳಗಾಂ ಪ್ರವೇಶವನ್ನು ಮಾಡಿ, ಯಾರೂ ಮಾಡಕ್ಕಾಗ್ಲಿಲ್ಲ, ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಪ್ರವೇಶ ಮಾಡಿ ಅಲ್ಲಿ ಹೋರಾಟವನ್ನು ಮಾಡಿದಾಗ ನಮ್ಮನ್ನ ಜೈಲಿಗಟ್ಟಲು. ಅವತ್ತು ನಿಜವಾಗ್ಲೂ ಈ ನಾಡಿನ ಧೀಮಂತ ಒಬ್ಬ ಪೊಲೀಸ್ ಅಧಿಕಾರಿ ಅಂದ್ರೆ ಅದು ಗರುಡಾಚಾರ್ಯ ಅವರು. ಪುಣ್ಯಾತ್ಮನ ಇವತ್ತು ನಾವು ನೆನೆಸ್ಕೋಬೇಕು.
ಅವರವತ್ತು ನಮಗೆ ಒಂದು ಆದೇಶ ಕೊಟ್ಟರು ಇಲಾಖೆಗೆ, ಅವ್ರು ಯಾವುದೇ ರೀತಿ ತೊಂದರೆ ಆಗಬಾರ್ದು. ಯಾರು ಕನ್ನಡದ ಹೋರಾಟವನ್ನ ಮಾಡ್ತಾ ಇದ್ದಾರೋ ಅವ್ರು ಯಾವುದೇ ರೀತಿ ತೊಂದರೆ ಆಗಬಾರ್ದು. ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಅವರ ಊರಿಗೆ ನೀವು ಕಳಿಸ್ಕೊಳ್ಬೇಕು ಅನ್ನೋ ಒಂದು ಹೇಳಿಕೆಯನ್ನ ಅವರು ಕೊಟ್ಟರು. ಆ ಕೆಲಸ ಮಾಡಿದ್ರು. ಅಂತ ಅಧಿಕಾರಿಗಳು ಬೇಕಿವತ್ತು. ನಾನು ಯಾಕೆ ಅವರು ಮಾಡಿದ್ದನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಂತ ಅಧಿಕಾರಿಗಳು ಕನ್ನಡದ ಅಧಿಕಾರಿಗಳು ಬೇಕಿಲ್ಲಿ, ಪರಭಾಷೆಯವರಲ್ಲ, ಕನ್ನಡದ ಅಧಿಕಾರಿಗಳು ಬೇಕು. ಅದನ್ನ ಸರ್ಕಾರ ಮಾಡಬೇಕು. ಹಾಗಾಗಿ ಸ್ನೇಹಿತರೆ, ಇವತ್ತು ನಾವೆಲ್ಲ ಇಲ್ಲಿ ಒಟ್ಟಾಗಿ ಬಹಳಷ್ಟು ಜನ ಹಿರಿಯರನ್ನ ಕಟ್ಕೊಂಡು ಈ ಒಂದು ಪುಣ್ಯದ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ಮಾಡಿ. ಕನ್ನಡನ ಉಳಿಸೋದಕ್ಕೆ ಹಲವಾರು ದಾರಿಗಳಿದ್ದಾವೆ. ಆದ್ರೆ ಅಡ್ಡದಾರಿಯಲ್ಲಿ ಯಾರೂ ಹೋಗಬೇಡಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಬೇರೆ ಜನ ನಮ್ಮನ್ನ ನೋಡಿ ನಗ್ತಾರೆ, ಹೀಯಾಳಿಸ್ತಾರೆ. ಇಷ್ಟೇ ಇವ್ರ ಕತೆ, ಇವ್ರ ಹೋರಾಟ ಇಷ್ಟೇ. ದುಡ್ಡುಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ, ಹಣಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಜನ ಆಡ್ಕೋಬಾರ್ದು. ಆ ಕೆಲಸ ಯಾರೂ ಮಾಡ್ಬೇಡಿ, ಆ ಕೆಲಸ ಯಾರೂ ಮಾಡ್ಬೇಡಿ, ದಯಮಾಡಿ ನಿಮ್ಮಲ್ಲಿ ಕೇಳ್ಕೊಡ್ತೀನಿ. ಅದು ಕಳಂಕ. ಅದನ್ನ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ, ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಅದರಿಂದ ಜೀವನ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಹೆಸರನ್ನ ಮಾಡ್ಕೊಂಡು ಇವತ್ತು ಬದುಕ್ತಾ ಇದ್ದಾರೆ. ಆದ್ರೆ ನೀವ್ ಯಾರು ಅಂತವ್ರಲ್ಲ ಅಂತ ನನಗೆ ನಂಬಿಕೆ ಇದೆ. ಇವತ್ತು ಈಗಾಗಲೇ ನಮ್ಮ ಆತ್ಮೀಯರಾದಂತ ಧರ್ಮೇಂದ್ರ ಕುಮಾರ್ ಅವರು ಇತಿಹಾಸ ಏನು ಅನ್ನೋದನ್ನ ವಿವರವಾಗಿ ತಿಳಿಸಿದರು. ಇದು ಇಡೀ ಕರ್ನಾಟಕದಲ್ಲಿ ಅನೇಕರಿಗೆ ಗೊತ್ತಿರದಂತಹ ವಿಚಾರ. ಹಾಗಾಗಿ ಇವತ್ತಿನ ದಿನವನ್ನ ನಮ್ಮ ಕನ್ನಡಿಗರ ವಿಜಯ ಸೇನೆ ಇಲ್ಲಿ ಆಚರಿಸ್ತಾ ಇರೋದು ತುಂಬಾ ಸಂತೋಷದ ವಿಚಾರ. ಯಾಕಂದ್ರೆ ಈ ಸಂಸ್ಥೆಯ ಮೂಲಕ ನಮ್ಮ ಕನ್ನಡಿಗರಿಗೆಲ್ಲ ಈ ವಿಚಾರ ತಿಳಿಯೋದಿಕ್ಕೆ ಒಂದು ಅವಕಾಶ ಆಯ್ತು. ಯಾಕಂದ್ರೆ ಆಗಸ್ಟ್ 15 ನಮ್ಗೆ ಗೊತ್ತು, ಆಗಸ್ಟ್ 9 ಬಗ್ಗೆ ಅದು ಇಷ್ಟೊಂದು ವಿಚಾರ ಇದೆ ಅನ್ನೋದು ಗೊತ್ತಿರ್ಲಿಲ್ಲ. ನಮ್ಮ ಹೆಮ್ಮೆಯ ಜಯಚಾಮರಾಜ ಒಡೆಯರು ಈ ದೇಶದ ಮೇಲೆ ಪ್ರೀತಿಯಿಂದ ತಮ್ಮ ದೇಶವನ್ನು, ನಿಜ ಹೇಳ್ಬೇಕು ಅಂದ್ರೆ ಮೈಸೂರು ಸಂಸ್ಥಾನ ಅಂದ್ರೆ ಮೈಸೂರು ದೇಶ, ಅವಾಗ 565 ದೇಶಗಳು 565 ದೇಶಗಳು ಸೇರಿ ಒಂದು ಭಾರತ ಆಗಿದ್ದು. ಅದರಲ್ಲಿ ನಮ್ಮ ಮೈಸೂರು ದೇಶ, ಈ ಮೈಸೂರು ದೇಶವನ್ನ ಭಾರತ ದೇಶಕ್ಕೆ ಬಿಟ್ಕೊಡೋದು ಸಾಮಾನ್ಯ ವಿಚಾರ ಅಲ್ಲ. ಅಂತ ಕೆಲಸವನ್ನ ಇವತ್ತು ನಮ್ಮ ಜಯಚಾಮರಾಜ ಒಡೆಯರು ಮಾಡಿದ್ದಾರೆ. ಅದನ್ನು ನಾವು ಸ್ಮರಿಸಬೇಕು, ಅದು ನಮ್ಮ ಕರ್ತವ್ಯ ಕೂಡ. ಜೊತೆಗೆ ಇವತ್ತು ರಕ್ಷಾಬಂಧನ ದಿನ, ತಮಗೆಲ್ಲರಿಗೂ ರಕ್ಷಾಬಂಧನದ ಶುಭ ಹಾರೈಕೆಗಳು. ಇನ್ನು ಅನೇಕರು ಮಾತಾಡೋದಿದೆ, ನಾನು ಹೆಚ್ಚೇನು ಮಾತಾಡೋದಿಲ್ಲ. ಇಂಥ ಒಂದು ಎಲ್ಲಾ ಕಾರ್ಯಕ್ರಮ ನಮ್ಮ ಇದು ಕನ್ನಡಿಗರ ವಿಜಯ ಸೇನೆ ಯಾವಾಗಲೂ ಮಾಡ್ಲಿ, ನಾವು ಅದಕ್ಕೆ ಸಹಕಾರ ಕೊಡ್ತೀವಿ. ಕನ್ನಡದ ಪರವಾಗಿ ಏನೇ ಕಾರ್ಯಕ್ರಮ ಇರಲಿ ನಮ್ಮೆಲ್ಲರ ಸಹಕಾರ ಇದೆ. ಹಾಗೆ ನಾವೆಲ್ಲರೂ ಇವತ್ತು 31 ಡೇಸ್ ಚಲನಚಿತ್ರದ ಪಬ್ಲಿಸಿಟಿಗೆ ಎಲ್ಲ ಸೇರಿದ್ವಿ. ಈ 31 ಡೇಸ್ ಚಿತ್ರ ಸೆಪ್ಟೆಂಬರ್ 5ಕ್ಕೆ ಬಿಡುಗಡೆ ಆಗಲಿದೆ. ತಾವೆಲ್ಲರೂ ಬಂದು ನೋಡಿ. ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಒಂದು ಶಕ್ತಿಯಾಗಿ ನಿಮ್ಮ ಜೊತೆ ನಿಲ್ತೀವಿ. ನಿಮ್ಗೆಲ್ಲರಿಗೂ ಶುಭವಾಗ್ಲಿ. ಜೈ ಕರ್ನಾಟಕ ಮಾತೆ. ಎಲ್ಲಾ ಕನ್ನಡ ಹೃದಯಗಳ ಪಾದಾರವಿಂದಕ್ಕೆ ಮೊದಲೇ ಪ್ರಣಾಮ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಕನ್ನಡಿಗರ ವಿಜಯ ಸೇನೆ ಇದು ಒಂದು ಆಟೋ ಚಾಲಕರ ಸಂಘ. ನೀವು ತಿಳ್ಕೊಳ್ಳಿ, ಕನ್ನಡದಲ್ಲಿ ಯಾವುದೇ ಹೋರಾಟ ಆಗ್ಲಿ, ಕನ್ನಡ ಪರ ಹೋರಾಟ ಆಗ್ಲಿ, ಎಲ್ಲವನ್ನ ಬಿಟ್ಟು, ಅವರ ಉದ್ಯೋಗ ಪ್ರತಿಯೊಂದು ಬಿಟ್ಟು ಕನ್ನಡಕ್ಕೆ ಮೊದಲು ಬಂದು ಪಾದ ಇಡೋರು, ಹೆಜ್ಜೆ ಇಡೋರು ಆಟೋ ಚಾಲಕರು ಅಂತ ಹೇಳೋದಕ್ಕೆ ನಾನು ಬಹಳ ಖುಷಿ ಪಡ್ತೇನೆ. ನಿಜವಾಗ್ಲೂ ಬೆಂಗಳೂರಲ್ಲಿ ನನಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ 3.5 ಲಕ್ಷಕ್ಕೂ ಹೆಚ್ಚು ಆಟೋ ಚಾಲಕರಿದ್ದಾರೆ. ಈ ಆಟೋ ಚಾಲಕರು ಕನ್ನಡದ ಯಾವುದೇ ಕಾರ್ಯಕ್ರಮ ಬರಲಿ ಅಥವಾ ಯಾವುದೇ ಹೋರಾಟ ಇರಲಿ, ನನಗೆ ಗೊತ್ತಿದ್ದಾಗ ಹೆಚ್ಚು ಕಡಿಮೆ 1 ತಿಂಗಳ ಹೆಚ್ಚು ಕಾಲ ಈ ಆಟೋ ಡ್ರೈವರು ಕನ್ನಡದ ಬಾವುಟವನ್ನ ಅವರ ಆಟೋಗೆ ಹಾಕಿ ಅದನ್ನ ಸಂಭ್ರಮಿಸೋದು ಯಾವ ಕನ್ನಡದ ರಾಜಕಾರಣಿಯಾಗಿ ಬೇರೆ ಯಾರು ಮಾಡಲ್ಲ. ಓನ್ಲಿ ಆಟೋ ಚಾಲಕರು ಮಾತ್ರ ಇದನ್ನ ಮಾಡ್ತಾರೆ. ಅಂದ್ರೆ ನಿಜವಾಗ್ಲೂ ಕನ್ನಡವನ್ನ ಬೆಳೆಸುವವರು, ಉಳಿಸುವವರು
ಆಟೋ ಚಾಲಕರು, ಇವರಿಗೆ ನಾವೆಲ್ಲ ಸಾಥ್ ಕೊಡ್ಬೇಕು. ಅದು ಅಲ್ಲದೆ ನಮ್ಮ ರಾಜ್ಯ ಸರ್ಕಾರ ಕೂಡ ಆಟೋ ಚಾಲಕರ ಪ್ರತಿಯೊಂದು ಕಾರ್ಯಕ್ರಮಗಳು ನಾವು ಬೆಂಬಲವಾಗಿ ನಿಲ್ಬೇಕು. ಮೊನ್ನೆ ಒಂದು ಚಲನಚಿತ್ರ ನಾನು ಫೇಸ್ಬುಕ್ ಅಲ್ಲಿ ನೋಡಿದೆ. ನಮ್ಮ ಕನ್ನಡಿಗ ವಿಜಯ ಸೇನೆಯ ಕಾರ್ಯಕರ್ತರು ಒಂದು ಥಿಯೇಟರ್ ಒಳಗಡೆ ಹೋಗಕ್ಕೆ ಆಟೋದ ಮುಖಾಂತರ 4 ಜನ ಟಿಕೆಟ್ ಮಾಡಿದ್ರು. ಅವ್ನು ಆಟೋ ಚಾಲಕರು ಬಿಡ್ತಾ ಇಲ್ಲ, ಅವ್ರು ಬಿಡ್ಲಿಲ್ಲ. ಅವ್ರ ಹಠಕ್ಕೆ ಬಿದ್ದು ಅವ್ರ ಆಟೋನ ಹೊರಗಡೆ ತಗೊಂಡೋಗಿ ಸಿನಿಮಾ ನೋಡ್ಕೊಂಡು ಬಂದ್ರು. ಈ ನಿಜವಾಗ್ಲೂ ಕನ್ನಡದ ಈ ಭುವನೇಶ್ವರಿಯ ನಿಜವಾದ ತೇರನ್ನ ಎಳೆಯುವವರು ಕನ್ನಡದ ಆಟೋ ಚಾಲಕರು ಅಂತ ಹೇಳೋದಕ್ಕೆ ನಾನು ಖುಷಿ ಪಡ್ತಾ ಇದ್ದೀನಿ. ಸರ್, ಇವತ್ತು ನಮ್ಮ ವಿಜಯ ಸೇನೆ ಕಡೆಯಿಂದ ಮನೆ ಮನೆ ಮೇಲೆ ಬಾವುಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಹೇಗೆ ಅನಿಸ್ತಾ ಇದೆ ಅಂತ? ಅಮ್ಮ ಖುಷಿಮಾ, ನಮ್ಮ ಕನ್ನಡ ಬಗ್ಗೆ, ನಮ್ಮ ಕನ್ನಡ ನಾಡಿನ ಬಗ್ಗೆ, ನಮ್ಮ ಭಾಷೆ ಬಗ್ಗೆ ಯಾವ ಕಾರ್ಯಕ್ರಮ ಆದ್ರೂ ನಮಗೆ ಬಂದು ಅದರ ಒಂದು ಅವ್ರ ಜೊತೆ ಇದು ಸಂಭ್ರಮ ಮಾಡೋದು ನಂಗೆ ತುಂಬಾ ಖುಷಿ ಇದೆ. ಹಾಗೆ ಮನೆ ಮನೆ ಮೇಲೆ ಕನ್ನಡ ಬಾವುಟಗಳನ್ನ ಹಾರಿಸ್ಬೇಕು ಅಂತ ಸಂಕಲ್ಪ ತೊಟ್ಟಿದ್ದಾರೆ, ಅದ್ರ ಬಗ್ಗೆ ನೀವೇನಾದ್ರೂ ಮಾಹಿತಿ ಕೊಡಂಗಿದ್ರ? ಬಹಳ ಒಳ್ಳೆ ಅಭಿಯಾನ ಇದು ನನಗೆ. ಯಾಕಂದ್ರೆ ನಮ್ಮ ಕನ್ನಡ ನಾಡು, ನಮ್ಮ ಭಾಷೆ, ನಮ್ಮ ನುಡಿ ಎಲ್ಲ ನಮಗೆ ಮರಕ್ಕೆ ಬೇರೆ ಹೆಂಗೋ ನಮ್ಮ ಕನ್ನಡ ಭಾಷೆ, ನಮ್ಮ ನಾಡು ಎಲ್ಲ ಆತರ ನಮಗೆ. ಸೊ ಯಾರು ನಮ್ಮ ಕನ್ನಡ ಭಾಷೆ ಮೇಲೆ ಪ್ರೀತಿ, ಆಮೇಲೆ ಅದ್ರ ಬಗ್ಗೆ ನಾವು ಮರಿಬಾರ್ದು. ಸೊ ಅದು ಜ್ಞಾಪಿಸುವಂತ ಒಂದು ಕಾರ್ಯಕ್ರಮ ಇದು. ಸೊ ತುಂಬಾ ಖುಷಿ ಆಗ್ತದೆ. ಅಂಡ್ ಮನೆ ಮನೆಗಳ ಮೇಲೆ ನಮ್ಮ ಕರ್ನಾಟಕ ಬಾವುಟ ಹಾರುತ್ತಂದ್ರೆ ಅದು ಖುಷಿ ವಿಚಾರನೆಲ್ಲ. ಎಲ್ಲೋ ಒಂದ್ ಕಡೆ ಅನ್ಯ ಭಾಷಿಗರು ಬಂದು ಕನ್ನಡನ ತ್ಯಜಿಸ್ತಾ ಇದ್ದಾರೆ, ಮತ್ತೆ ಅವಮಾನ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನೀವೇನಾದ್ರು ಹೇಳ್ತೀರಾ ಅಂತ? ಅಮ್ಮ ಅವ್ರು ಏನ್ ಮಾಡಿದ್ರು ನಾವು ಬಿಡಲ್ವಲ್ಲಮ್ಮ. ಅದಕ್ಕೂ ಉತ್ತರ ಕೊಟ್ಟಿದೀವಿ. ಆಮೇಲೆ ಅದೆಲ್ಲ ನೋಡಿದೀರ ಆಲ್ರೆಡಿ. ಸೊ ಅದಂತೂ ನಿಜ. ನಾವಂತೂ ಕನ್ನಡ ಜೊತೆಗೆ ನಿಂತ್ಕೋತೀವಿ ಅಂತ ಹೇಳ್ತೀನಿ. ಕನ್ನಡದ ಬಾವುಟ ಜೊತೆ ಪಣ ತೊಟ್ಟು ನಿಂತಿದ್ದೀರಾ ಅಂತ? ಹೌದೌದು.